ಹಲೋ ವೀಕ್ಷಕರೇ, ಖಡಕ್ ಸ್ಟೋರಿ ಚಾನೆಲ್ಗೆ ನಿಮಗೆ ಸ್ವಾಗತ. ನಿಮ್ಮ ಜೀವನದಲ್ಲಿ ಎಂದಾದರೂ ಈಗ ಆಗಿದೆಯಾ? ನೀವು ದೇವರ ಮೇಲೆ ಅಚಲವಾದ ನಂಬಿಕೆ ಇಟ್ಟಿರುತ್ತೀರಿ, ಪ್ರತಿದಿನ ಪೂಜೆ ಮಾಡುತ್ತೀರಿ, ಆದರೆ ಕಷ್ಟಗಳು ಮಾತ್ರ ಒಂದರ ಹಿಂದೆ ಒಂದರಂತೆ ಬರುತ್ತಲೇ ಇರುತ್ತವೆ. ಆಗ ನಿಮಗೆ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳುತ್ತಿಲ್ಲವೇ, ನಾನೇನು ತಪ್ಪು ಮಾಡುತ್ತಿದ್ದೇನೆ ಎಂದು ಅನಿಸಿರಬಹುದು. ಆದರೆ ನಿಮ್ಮ ಭಕ್ತಿಗೂ ನೀವು ಪಡುತ್ತಿರುವ ಕಷ್ಟಗಳಿಗೂ ಒಂದು ನಿಗೂಢ ಸಂಬಂಧವಿದೆ. ಆ ರಹಸ್ಯವೇನು ಅಂತ ತಿಳಿಯೋಣ ಬನ್ನಿ. ವೀಕ್ಷಕರೇ, ಇಂದು ನಾವು ಪುರಾಣದ 2 ಕಥೆಗಳ ಮೂಲಕ ಭಕ್ತಿ ಮತ್ತು ಕರ್ಮಫಲದ ನಡುವಿನ ಅದ್ಭುತ ಸತ್ಯವನ್ನ ಅರಿಯೋಣ. ಕಡುಬಡತನದಲ್ಲಿಯೂ ಭಗವಂತನನ್ನ ನಂಬಿದ ರಂಗಪ್ಪನ ಕತೆ ಮತ್ತು ಮಹಾಪಂಡಿತನಾಗಿದ್ದರು ಕಷ್ಟದ ಸುಳಿಯಲ್ಲಿ ಸಿಲುಕಿದ ಕೃಷ್ಣ ಶರ್ಮನ ಕತೆ. ಈ 2 ಕಥೆಗಳು ನಮಗೆ ಜೀವನದ ದೊಡ್ಡ ಪಾಠವನ್ನ ಕಲಿಸುತ್ತದೆ. ಮೊದಲಿಗೆ ಮಹಾಪಂಡಿತ ಕೃಷ್ಣ ಶರ್ಮನ ಕಥೆಯನ್ನ ನೋಡೋಣ. ಆತ ಪ್ರತಿದಿನ ಶ್ರೀ ಲಕ್ಷ್ಮೀ ನಾರಾಯಣರನ್ನ ಅತ್ಯಂತ ಶ್ರದ್ಧೆಯಿಂದ ಪೂಜಿಸುತ್ತಿದ್ದ. ಊರಿನ ಜನರೆಲ್ಲರೂ ಅವನ ಪಾಂಡಿತ್ಯವನ್ನ ಮೆಚ್ಚಿದ್ದರು. ಆದರೆ ಅವನ ಜೀವನದಲ್ಲಿ ಎಲ್ಲವೂ ಸರಿ ಇರಲಿಲ್ಲ. ಮಗಳಿಗೆ ಮದುವೆ ವಯಸ್ಸು ಬಂದರೂ ಎಷ್ಟೇ ಪ್ರಯತ್ನಿಸಿದರೂ ಒಳ್ಳೆಯ ಸಂಬಂಧ ಕೂಡಿ ಬರಲಿಲ್ಲ. ಇದೇ ಚಿಂತೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ನಡೆದ ಒಂದು ಸಣ್ಣ ಅಪಘಾತದಲ್ಲಿ ಅವನ ಕಾಲು ಮುರಿಯಿತು. 6 ತಿಂಗಳು ಮನೆಯಿಂದ ಹೊರಗೆ ಹೋಗುವಂತಿರಲಿಲ್ಲ. ದೇವರನ್ನ ಇಷ್ಟೆಲ್ಲಾ ಪೂಜಿಸಿದವನಿಗೆ ಹೀಗೆ ಆಗಬೇಕಾ? ನಿಜವಾಗಿ ಇದು ದೇವರ ಪರೀಕ್ಷೆಯಾಗಿರಲಿಲ್ಲ, ಬದಲಿಗೆ ಅವನ ಹಣೆ ಬರಹದಲ್ಲಿ ಬರೆದಿದ್ದ ಕರ್ಮದ ಆಟವಾಗಿತ್ತು. ಹೌದು, ಪುರಾಣಗಳ ಪ್ರಕಾರ ನಾವು ಇಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಫಲವನ್ನ ಈ ಜನ್ಮದಲ್ಲಿ ಅನುಭವಿಸಲೇಬೇಕು. ಇದನ್ನ ಪ್ರಾರಬ್ಧ ಕರ್ಮ ಎನ್ನುತ್ತಾರೆ. ಕೃಷ್ಣ ಶರ್ಮ ಎಷ್ಟೇ ದೊಡ್ಡ ಭಕ್ತನಾಗಿದ್ದರೂ ಆ ಕರ್ಮ ಫಲವನ್ನ ಆತ ಅನುಭವಿಸಬೇಕಿತ್ತು. ಆದರೆ ಇಲ್ಲಿ ಒಂದು ಅದ್ಭುತವಾದ ತಿರುವು ಇದೆ. ವೈಕುಂಠದಲ್ಲಿ ಲಕ್ಷ್ಮೀದೇವಿ ತನ್ನ ಭಕ್ತನ ಕಷ್ಟವನ್ನ ನೋಡಿ ಸಹಿಸಲಾಗಲಿಲ್ಲ. ಆಕೆ ವಿಷ್ಣುವಿನ ಬಳಿ, ಸ್ವಾಮಿ, ನಿಮ್ಮ ಭಕ್ತ ಇಷ್ಟೆಲ್ಲಾ ಕಷ್ಟ ಪಡುತ್ತಿದ್ದರೂ ನೀವೇಕೆ ಸುಮ್ಮನಿದ್ದೀರಿ ಎಂದು ಕೇಳಿದಳು. ಆಗ ವಿಷ್ಣು, ದೇವಿ, ಅದು ಅವನ ಕರ್ಮಫಲ, ಅದು ಮುಗಿದ ತಕ್ಷಣ ಅವನಿಗೆ ಒಳ್ಳೆಯ ದಿನಗಳು ಬರುತ್ತದೆ ಎಂದು ಸಮಾಧಾನ ಪಡಿಸುತ್ತಾನೆ. ಇದರ ಅರ್ಥವೇನು ಗೊತ್ತಾ? ನಿಮ್ಮ ಭಕ್ತಿ ನಿಮ್ಮ ಕಷ್ಟಗಳನ್ನ ತಕ್ಷಣವೇ ಮಾಯ ಮಾಡದೆ ಇರಬಹುದು, ಆದರೆ ಆ ಕಷ್ಟಗಳನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನ ಕೊಡುತ್ತದೆ. ಮತ್ತು ನಿಮ್ಮ ಕರ್ಮಫಲ ಮುಗಿದ ತಕ್ಷಣ ದೇವರು ನಿಮಗೆ ದುಪ್ಪಟ್ಟು ಸಂತೋಷ ಮತ್ತು ಸೌಭಾಗ್ಯವನ್ನ ಕರುಣಿಸುತ್ತಾನೆ. ಕೃಷ್ಣ ಶರ್ಮನ ಕರ್ಮ ಮುಗಿದ ಮರುದಿನವೇ ರಾಜನಿಂದ ಆಸ್ಥಾನ ಪಂಡಿತನಾಗಲು ಆಹ್ವಾನ ಬಂದಿರುತ್ತದೆ. ಅವನ ಎಲ್ಲಾ ಕಷ್ಟಗಳು ದೂರವಾಗಿ ಬಿಡುತ್ತದೆ. 2ನೇಯದ್ದಾಗಿ ಅತಿಥಿಯಲ್ಲಿ ದೇವರನ್ನ ಕಾಣುವುದು. ಬರಗಾಲದಿಂದ ತತ್ತರಿಸಿ 2 ಹೊತ್ತು ಊಟಕ್ಕೂ ಕಷ್ಟಪಡುತ್ತಿದ್ದ ರಂಗಪ್ಪ ಮತ್ತು ಸುಭದ್ರೆಯ ಕತೆ. ಮನೆಯಲ್ಲಿ ತಿನ್ನಲು ಕಡಲೆಕಾಯಿ ಬಿಟ್ಟರೆ ಬೇರೇನೂ ಇರಲಿಲ್ಲ. ಆದರೂ ಅವರು ತಮ್ಮ ಮನೆಯಲ್ಲಿದ್ದ ಲಕ್ಷ್ಮೀನಾರಾಯಣ ವಿಗ್ರಹಕ್ಕೆ ಪ್ರತಿದಿನ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿದ್ದರು. ಒಂದು ದಿನ ರಾತ್ರಿ ಒಬ್ಬ ಅಪರಿಚಿತ ಮಹಿಳೆ ದಾರಿ ತಪ್ಪಿ ಅವರ ಮನೆಗೆ ಬಂದು ಆಶ್ರಯವನ್ನ ಕೇಳಿದಳು. ಆ ಬಡತನದಲ್ಲಿಯೂ ಅವರು ಆಕೆಯನ್ನ ಮನೆಯೊಳಗೆ ಬರಮಾಡಿಕೊಂಡು ತಮ್ಮಲ್ಲಿದ್ದ ಒಂದೇ ಒಂದು ಚಾಪೆಯನ್ನ ಹಾಸಿ ಮಲಗಲು ಕೊಟ್ಟರು. ಆದರೆ ಅವರಿಗೆ ತಿಳಿದಿರಲಿಲ್ಲ, ಆ ರಾತ್ರಿ ಅವರು ಆಶ್ರಯ ಕೊಟ್ಟಿದ್ದು ಒಬ್ಬ ಸಾಮಾನ್ಯ ಮಹಿಳೆಗಲ್ಲ, ಬದಲಿಗೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಗೆ. ಬೆಳಗ್ಗೆ ಆ ಮಹಿಳೆ ಹೊರಟು ಹೋದ ನಂತರ ಮನೆಯಲ್ಲಿ ಚಿನ್ನದ ನಾಣ್ಯಗಳು ಬಿದ್ದಿದ್ದವು. ಆಗ ಅವರಿಗೆ ಅರಿವಾಯಿತು, ನಮ್ಮ ಮನೆಗೆ ಬಂದಿದ್ದು ಸಾಕ್ಷಾತ್ ಲಕ್ಷ್ಮೀ ದೇವಿ ಎಂದು. ಈ ಕಥೆಯಿಂದ ನಾವು ಕಲಿತುಕೊಳ್ಳಬೇಕಾದ ಪಾಠವೇನು? ಅತಿಥಿ ದೇವೋಭವ ಎಂಬುದು ಕೇವಲ ಮಾತಲ್ಲ, ನಿಮ್ಮ ಮನೆಗೆ ಬರುವ ಅತಿಥಿಯನ್ನ ನೀವು ಹೇಗೆ ಸತ್ಕರಿಸುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಭಾಗ್ಯ ನಿಂತಿರುತ್ತದೆ. ದೇವರು ನಿಮ್ಮ ಶ್ರೀಮಂತಿಕೆಯನ್ನ ನೋಡುವುದಿಲ್ಲ, ನಿಮ್ಮ ಹೃದಯದ ಶುದ್ಧತೆಯನ್ನ ನೋಡುತ್ತಾನೆ. ರಂಗಪ್ಪನ ದಂಪತಿಗಳು ಬಡವರಾಗಿದ್ದರೂ ಅವರ ಹೃದಯ ಶ್ರೀಮಂತವಾಗಿತ್ತು. ತಮ್ಮ ಕಷ್ಟದ ಸಮಯದಲ್ಲೂ ಇನ್ನೊಬ್ಬರಿಗೆ ಸಹಾಯ ಮಾಡುವ ಗುಣವೇ ಅವರಿಗೆ ಲಕ್ಷ್ಮಿಯ ಅನುಗ್ರಹವನ್ನ ತಂದುಕೊಟ್ಟಿತ್ತು. ವೀಕ್ಷಕರೇ, ಈ 2 ಕಥೆಗಳಲ್ಲಿ ಒಂದು ಸಾಮಾನ್ಯ ಅಂಶವಿದೆ. ರಂಗಪ್ಪ ಮತ್ತು ಕೃಷ್ಣ ಶರ್ಮ ಇಬ್ಬರು ಕೇವಲ ಲಕ್ಷ್ಮಿಯನ್ನಾಗಲಿ ಅಥವಾ ಕೇವಲ ವಿಷ್ಣುವನ್ನಾಗಲಿ ಪೂಜಿಸುತ್ತಿರಲಿಲ್ಲ. ಅವರು ಶ್ರೀ ಲಕ್ಷ್ಮೀನಾರಾಯಣರನ್ನ ಒಟ್ಟಿಗೆ ಪೂಜಿಸುತ್ತಿದ್ದರು. ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀದೇವಿ ಸಂಪೂರ್ಣ ಅನುಗ್ರಹ ಪಡೆಯಲು ವಿಷ್ಣುವನ್ನ ಆರಾಧಿಸುವುದು ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಯಾಕಂದರೆ ಲಕ್ಷ್ಮೀದೇವಿ ಯಾವಾಗಲೂ ವಿಷ್ಣುವಿನ ಜೊತೆ ಇರುತ್ತಾಳೆ. ಎಲ್ಲಿ ನಾರಾಯಣ ಪೂಜೆ ನಡೆಯುತ್ತದೋ ಅಲ್ಲಿ ಮಹಾಲಕ್ಷ್ಮಿ ತಾನಾಗಿಯೇ ನೆಲೆಸುತ್ತಾಳೆ ಎನ್ನುವುದು ಒಂದು ಶುದ್ಧ ನಂಬಿಕೆ.
ವಿಷ್ಣುವು ನಮ್ಮನ್ನ ಕಷ್ಟಗಳಿಂದ ಆಪತ್ತುಗಳಿಂದ ರಕ್ಷಿಸಿದರೆ ಲಕ್ಷ್ಮೀ ದೇವಿಯು ನಮಗೆ ಐಶ್ವರ್ಯ ಸೌಭಾಗ್ಯವನ್ನ ಕರುಣಿಸುತ್ತಾಳೆ. ಸ್ನೇಹಿತರೆ, ಹಾಗಾದರೆ ಇಂದಿನ ಈ ಕಥೆಗಳಿಂದ ನಾವು ಕಲಿತ ಪಾಠಗಳು 3. ಭಕ್ತಿಯ ಕರ್ಮ ಫಲವನ್ನ ಎದುರಿಸುವ ಶಕ್ತಿ ನೀಡುತ್ತದೆ. ಶುದ್ಧ ಮನಸ್ಸಿನಿಂದ ಮಾಡುವ ಅತಿಥಿ ಸತ್ಕಾರಕ್ಕೆ ದೈವಾನುಗ್ರಹ ಖಂಡಿತವಾಗಿ ಇರುತ್ತದೆ. ಸಂಪೂರ್ಣ ಸುಖ ಮತ್ತು ಸೌಭಾಗ್ಯಕ್ಕಾಗಿ ಲಕ್ಷ್ಮೀನಾರಾಯಣರನ್ನ ಒಟ್ಟಿಗೆ ಆರಾಧಿಸುವುದು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ? ನಿಮ್ಮ ಜೀವನದಲ್ಲಿ ಇಂತಹ ಅನುಭವಗಳಾಗಿದ್ದರೆ ದಯವಿಟ್ಟು ನಮಗೆ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ. ಮತ್ತೆ ಇದೇ ತರಹ ಆಸಕ್ತಿದಾಯಕ ಪೌರಾಣಿಕ ಕಥೆಗಳಿಗಾಗಿ ಖಡಕ್ ಸ್ಟೋರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ. ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.